ನಮ್ಮ ಮೆಟ್ರೋದಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ವಾ ಅನ್ನೋ ಪ್ರಶ್ನೆ ಪದೇ ಪದೇ ಉದ್ಭವಿಸ್ತಾ ಇದೆ. ಇದಕ್ಕೆ ಕಾರಣ ಯುವತಿಯೋರ್ವಳನ್ನ ಅಸಭ್ಯವಾಗಿ ಯುವಕನೋರ್ವ ನಡೆಸಿಕೊಂಡಿದ್ದಾನೆ. ಇದರ ವಿಚಾರವಾಗಿ ಆಕೆ ಪೊಲೀಸರ ಒಂದು ಕಂಪ್ಲೇಂಟ್ ಕೂಡ ದಾಖಲು ಮಾಡಿದ್ದಾಳೆ. ನಮ್ಮ ಮೆಟ್ರೋದಲ್ಲಿ ಮಹಿಳೆಯರ ಸುರಕ್ಷತೆ ಎಷ್ಟರ ಮಟ್ಟಿಗಿದೆ ಅನ್ನುವಂತಹ ಪ್ರಶ್ನೆ ಪದೇ ಪದೇ ಉದ್ಭವ ಆಗುತ್ತೆ. ಅದೇ ರೀತಿಯಲ್ಲಿ ನಮ್ಮ ಮೆಟ್ರೋದಲ್ಲಿ ಯುವತಿಗೆ ಲೈಂಗಿಕ ಕಿರುಕುಳ ಕೊಟ್ಟಂತಹ ಆರೋಪವೊಂದು ಯುವಕನ ವಿರುದ್ಧ ಕೇಳಿ ಬಂದಿದೆ. ಯುವತಿ ಖಾಸಗಿ ಅಂಗವನ್ನ ಈತ ಸ್ಪರ್ಶಿಸಿ ಆಕೆಗೆ ಕಿರುಕುಳ ಕೊಟ್ಟಿದ್ದಾನೆ ಅನ್ನುವಂತಹ ದೂರನ್ನ ಆಕೆ ಕೊಟ್ಟಿದ್ದಾಳೆ. ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ಜನವರಿ 1ನೇ ತಾರೀಕಿನಂದು ನಡೆದಿದ್ದಂತಹ ಘಟನೆ ಈಗ ತಡವಾಗಿ ಇದು ಬೆಳಕಿಗೆ ಬರ್ತಾ ಇದೆ. ಕಿರುಕುಳ ನೀಡಿದ ವ್ಯಕ್ತಿಗೆ ಯುವತಿಯಿಂದ ಹಿಗ್ಗಾಮುಗ್ಗಾ ತರಾಟೆ ಕೂಡ ತೆಗೆದುಕೊಳ್ಳಲಾಗಿತ್ತು. ಆರೋಪಿಯನ್ನ ಪೊಲೀಸರಿಗೆ ಸಿಬ್ಬಂದಿಗಳು ಒಪ್ಪಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಇದು ಜನವರಿ 1ನೇ ತಾರೀಕಿನಂದು ಆಗಿರುವಂತಹ ಒಂದು ಪ್ರಕರಣ. ಮೆಟ್ರೋದಲ್ಲಿ ಮಹಿಳೆಯನ್ನ ಯಾವ ರೀತಿಯಾಗಿ ಅಸಭ್ಯವಾಗಿ ನಡೆಸಿಕೊಂಡಿದ್ದಾನೆ, ಕಿರುಕುಳವನ್ನ ಕೊಟ್ಟಿದ್ದಾನೆ, ಆಕೆಯ ಖಾಸಗಿ ಭಾಗವನ್ನ ಮುಟ್ಟುವ ಮೂಲಕವಾಗಿ ಆಕೆಗೆ ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಪ್ರಕರಣ ಇದಾಗಿದ್ದು ದೂರು ದಾಖಲಾಗಿದೆ. ಇವಾಗ ಬರ್ಬೇಕು, ಪನಿಷ್ಮೆಂಟ್ ಸಿಗ್ಬೇಕಿದ್ದಕ್ಕೆ. ಇನ್ನೊಂದ್ಸತಿ ಯಾರು ಹಿಂಗ್ ಮಾಡಕ್ಕೆ ನನ್ನದು ಏನ್ ಮಾತಾಡ್ತಾ ನೀವೇ ನನ್ ಬಾಯ್ ಫ್ರೆಂಡ್? ನೋ, ಇಲ್ಲ ಇಲ್ಲ ಇವಾಗ ಬರ್ಬೇಕು, ಪನಿಷ್ಮೆಂಟ್ ಸಿಗ್ಬೇಕಿದ್ದಕ್ಕೆ. ಇನ್ನೊಂದ್ಸತಿ ಯಾರು ಹಿಂಗ್ ಮಾಡಕ್ಕೆ ನನ್ನದು ಏನ್ ಮಾತಾಡ್ತಾ ನೀವೇ ನನ್ ಬಾಯ್ ಫ್ರೆಂಡ್? ನೋ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಕಾಶ್ ಆಕೆಯ ಜೊತೆಗೆ ಮಾತನಾಡ್ತೀನಿ ಅಂತ ಹೇಳಿ ಸಾರ್ವಜನಿಕವಾಗಿ ಆತ ಕ್ಷಮೆ ಕೂಡ ಕೇಳಿದ. ಸೊ ಅದು ಅಲ್ಲಿಗೆ ಇತ್ಯರ್ಥ ಆಯ್ತಾ? ಪೊಲೀಸ್ ಠಾಣೆಗೆ ಆತನನ್ನ ಕರೆಸಿ ವಿಚಾರಣೆ ಮಾಡಿ ಈಗ ಕೇಸ್ ದಾಖಲಾಗಿದೆಯಾ? ಇದು ಪೊಲೀಸ್ ಠಾಣೆಗೆ ಆ ವ್ಯಕ್ತಿಯನ್ನ ಕಿರುಕುಳ ಕೊಟ್ಟಿದ್ದಾನೆ ಅನ್ನುವಂತಹ ಆರೋಪ ಏನಿತ್ತು, ಆ ವ್ಯಕ್ತಿಯನ್ನ ಸ್ಥಳೀಯ ಉಪ್ಪಾರಪೇಟೆ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಆಗಿರುವಂತಹ ಘಟನೆಗೆ ಕ್ಷಮೆಯನ್ನ ಕೇಳ್ತಾರೆ. ಆ ನಂತರ ತಪ್ಪೊಪ್ಪಿಗೆಯ ಪತ್ರವನ್ನ ಬರೆದುಕೊಂಡು ಆ ನಂತರ ಕಳಿಸ್ಕೊಡುವಂತಹ ವ್ಯವಸ್ಥೆಗಳು ಕೂಡ ಆಗುತ್ತೆ. ಪ್ರಮುಖವಾಗಿ ಇಂತಹ ಪ್ರಕರಣಗಳು ನಮ್ಮ ಮೆಟ್ರೋದಲ್ಲಿ ಆಗಾಗ ಬೆಳಕಿಗೆ ಬರ್ತಾನೆ ಇರುತ್ತೆ. ಆದರೆ ಭದ್ರತಾ ವಿಭಾಗದ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮಕ್ಕೂ ಕೂಡ ಮುಂದಾಗಬೇಕು. ಪ್ರಮುಖವಾಗಿ ಈ ಹಿಂದೆ ಕೂಡ ನಮ್ಮ ಮೆಟ್ರೋದಲ್ಲಿ ಲೈಂಗಿಕ ಕಿರುಕುಳದ ಆರೋಪಗಳು ಒಂದೆರಡು ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿತ್ತು. ಆಗ್ಲೂ ಕೂಡ ಪೊಲೀಸರು ವಾರ್ನಿಂಗ್ ಅನ್ನ ಮಾಡಿ ಏನು ಕಳಿಸ್ಕೊಡುವಂಥದ್ದು ಕೂಡ ಆಗಿತ್ತು. ಸೊ ಇದು ಜನವರಿ 1ರಂದು ಆಗಿರುವಂತಹ ಘಟನೆ. ಸೊ ಅವರು ಪರ್ಪಲ್ ಲೈನಲ್ಲಿ ಬರ್ತಿದ್ರ ಅಥವಾ ಗ್ರೀನ್ ಲೈನಲ್ಲಿ ಬರ್ತಿದ್ರ ಅನ್ನುವಂಥದ್ದು ಸ್ಪಷ್ಟತೆ ಇಲ್ಲ. ಆದರೆ ನೇರವಾಗಿ ಮೆಜೆಸ್ಟಿಕ್ನ ಮೆಟ್ರೋ ನಿಲ್ದಾಣಕ್ಕೆ ಬಂದು ರೀಚ್ ಆದ ನಂತರ ಅಲ್ಲಿರುವಂತಹ ಭದ್ರತಾ ವಿಭಾಗದ ಸಿಬ್ಬಂದಿಗಳಿಗೆ ಆ ಮಹಿಳೆಯ ಮಾಹಿತಿಯನ್ನು ಕೊಡ್ತಾರೆ. ಕೂಡಲೇ ಭದ್ರತಾ ವಿಭಾಗದ ಸಿಬ್ಬಂದಿಗಳು ಅವರನ್ನು ಪ್ರಶ್ನೆ ಮಾಡ್ತಾರೆ, ಏನಾಯಿತು ಅನ್ನುವಂಥದ್ದನ್ನು ವಿಚಾರಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಭದ್ರತಾ ವಿಭಾಗದ ಅಧಿಕಾರಿಗಳು ಅದಕ್ಕೆ ಅವಕಾಶವನ್ನು ಕೊಡೋದಿಲ್ಲ, ಅಲ್ಲೇ ಹಿಡಿದಿಟ್ಟುಕೊಳ್ಳುತ್ತಾರೆ. ಅದಾದ ನಂತರ ಸ್ಥಳೀಯ ಪೊಲೀಸ್ ಠಾಣೆಗೂ ಕೂಡ ಕರೆದುಕೊಂಡು ಹೋಗ್ತಾರೆ. ಏನಾಯಿತು ಅನ್ನುವಂಥದ್ರ ಬಗ್ಗೆ ಆ ಯುವತಿಯಿಂದ ಸ್ಪಷ್ಟವಾಗಿರುವಂತಹ ಮಾಹಿತಿಯನ್ನು ಕೂಡ ತೆಗೆದುಕೊಳ್ತಾರೆ. ಸೊ ಅದಾದ ನಂತರ ಅವರಿಗೆ ಪೊಲೀಸರು ವಾರ್ನನ್ನು ಮಾಡಿ ಕಳಿಸ್ಕೊಡುವಂತಹ ಪ್ರಕ್ರಿಯೆಗಳು ಕೂಡ ಆಗುತ್ತೆ. ಇದು ನಮ್ಮ ಮೆಟ್ರೋದಲ್ಲಿ ಬೆಳಕಿಗೆ ಬರ್ತಾ ಇರುವಂತಹ 2ರಿಂದ 3ನೇ ಪ್ರಕರಣ ಇದಾಗಿದೆ. ದಿವ್ಯಾ, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ. ಇವಾಗ ಬರ್ಬೇಕು, ಪನಿಷ್ಮೆಂಟ್ ಸಿಗ್ಬೇಕಿದ್ದಕ್ಕೆ. ಇನ್ನೊಂದ್ಸತಿ ಯಾರು ಹಿಂಗ್ ಮಾಡಕ್ಕೆ ನನ್ನದು ಏನ್ ಮಾತಾಡ್ತಾ ನೀವೇ ನನ್ ಬಾಯ್ ಫ್ರೆಂಡ್? ನೋ, ಇಲ್ಲ ಇಲ್ಲ
ಬರ್ರಿ ಆಯ್ತು ಬಿಡಮ್ಮ ಇರಮ್ಮ ಒಂದ್ ನಿಮಿಷ ಇರಮ್ಮ ವೇಟ್ ಮಾಡಪ್ಪ ವೇಟ್ ಮಾಡಿ ಹುಡುಗಿ ಸೈಲೆಂಟ್ ಇದ್ರೆ ನಾವು ಮಾತಾಡಿದ್ರೆ ಮಾತ್ರ ಬರೋದು ನಮಗೆ ಜಸ್ಟಿಸ್, ಇಲ್ಲಾಂದ್ರೆ ಇಲ್ಲ. ಇವಾಗ ಬರ್ಬೇಕು, ನಿನಗೆ ಪನಿಷ್ಮೆಂಟ್ ಸಿಗ್ಬೇಕು ಇದಕ್ಕೆ. ಇನ್ನೊಂದ್ಸತಿ ಯಾರು ಹಿಂಗ್ ಮಾಡಕ್ಕೆ ನೋಡು. ನನ್ನದು ಏನ್ ಮಾತಾಡ್ತಾ ನೀನೇ ನನ್ನ ಬಾಯ್ ಫ್ರೆಂಡ್. ಬಹಳಷ್ಟು ಜನ ಇಂತಹ ಕಾಮುಕರು ಇರ್ತಾರೆ. ಆದರೆ ಕೆಲ ಹೆಣ್ಣು ಮಕ್ಕಳು ಧೈರ್ಯವನ್ನ ಪ್ರದರ್ಶನ ಮಾಡಿ ಈ ರೀತಿ ಅದನ್ನ ಬಹಿರಂಗಗೊಳಿಸಿ ದೂರನ್ನ ಕೊಟ್ಟು ಠಾಣೆವರೆಗೂ ಎಳೆತರ್ತಾರೆ. ಆದರೆ ಇನ್ನೂ ಕೆಲ ಹೆಣ್ಮಕ್ಳು ಮುಜುಗರಕ್ಕೆ ಒಳಗಾಗಿ ಯಾಕೆ ಬೇಕು ಗೋಜಲುಗಳು, ಸಮಯದ ಅಭಾವ, ಹೋಗ್ಬಿಡೋಣ ಅಂತ ಹೊರಟುಬಿಡ್ತಾರೆ. ಸದ್ಯ ಈ ರೀತಿಯಾಗಿ ಬೆಳಕಿಗೆ ಬಂದಿರುವಂತಹ ಪ್ರಕರಣ ಇದು 3ನೇದ್ದು. ಆದರೆ ಮೆಟ್ರೋ ಸಿಬ್ಬಂದಿಗಳು ಇನ್ನಷ್ಟು ಅಲರ್ಟ್ ಆಗಬೇಕಾಗಿದೆ ಇಂತಹ ವಿಚಾರಗಳಲ್ಲಿ ಅನ್ನುವಂತಹ ಒಂದು ವಿಷಯವೂ ಕೂಡ ಇಲ್ಲಿ ಗಮನಾರ್ಹ. ಕಿರುಕುಳವನ್ನ ಕೊಟ್ಟಂತಹ ವ್ಯಕ್ತಿ ನಂತರ ಅಲ್ಲಿ ಕ್ಷಮೆಯನ್ನ ಯಾಚಿಸ್ತಾನೆ, ಆಕೆ ಜೊತೆಗೆ ಮಾತನಾಡ್ತೀನಿ ಅಂತಾನೆ. ಆಕೆ ಅವಳದನ್ನು ಒಪ್ಪಲ್ಲ. ಠಾಣೆಗೆ ಬರಲಿ, ಅದಕ್ಕೆ ತಕ್ಕ ನ್ಯಾಯವನ್ನ ಆತ ಅನುಭವಿಸ್ಲಿ ಅನ್ನುವಂಥದ್ದು ಆಕೆಯ ವಾದ ಆಗಿತ್ತು. ಇಲ್ಲ ಇಲ್ಲ